ಲಿಂಗಸ್ಗೂರು ರೈತ ಹೋರಾಟಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಬೆಂಬಲ. ಕನ್ನಡ ಟುಡೇ ನ್ಯೂಸ್ಗೆ ಸ್ವಾಗತ. ನಾನು ರಾಹುಲ್ ಸುಗ್ತೇಕರ್. ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕು ಉಪನಿರ್ದೇಶಕರ ಕಚೇರಿಯನ್ನು ಸಿಂಧನೂರು ತಾಲೂಕಿಗೆ ವರ್ಗಾವಣೆ ರದ್ದುಪಡಿಸುವ ಕುರಿತು 31ನೇ ದಿನಕ್ಕೆ ಕಾಲಿಟ್ಟ ರೈತ ಧರಣಿಯಲ್ಲಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಭಾಗವಹಿಸಿ ಹೋರಾಟ ಕುರಿತು ಮಾತನಾಡಿದರು. ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಇದನ್ನು ಸ್ಟಾಪ್ ಮಾಡಿ, ಇದು ಆರೋಗ್ಯಕರ ಬೆಳವಣಿಗೆ ಅಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗೆ ಮತ್ತು ಸರ್ಕಾರದವರಿಗೆ ಮನವರಿಕೆ ಮಾಡಿಕೊಟ್ಟು, ಆದರೆ ಮಾಡಿಸುವಂಥ ರಾಜಕಾರಣಿಗಳ ಬಹಳ ಪ್ರಮುಖವಾಗಿ ನೀವು ಇಂಥ ತಪ್ಪನ್ನ ಎಸಗಬಾರ್ದು ಅಂತ ಹೇಳಿ ಅವ್ರಿಗೆ ಹೇಳ್ತಾ, ಈ ತಪ್ಪು ಇಲ್ಲಿಗೆ ನಿಲ್ಲಬೇಕು, ಮತ್ತೆ ಇನ್ನೊಂದು ಕ್ಷೇತ್ರದಲ್ಲೋ ಮತ್ತೊಂದು ಜಿಲ್ಲೆಯಲ್ಲೋ ಇನ್ನೊಂದು ಜಿಲ್ಲೆಯಲ್ಲೋ ಇದು ಆಗಬಾರ್ದು. ಇದು ಲಿಂಗಸೂಗೂರು ಕೇಳಿ ನನಗೂ ಬೇಜಾರಾಗಿ, ಒಂದು ಕ್ಷೇತ್ರದ 4-5 ಕಚೇರಿಗಳನ್ನ ಮತ್ತೊಂದು ಕ್ಷೇತ್ರಕ್ಕೆ ತಗೊಂಡು ಹೋಗೋದಾದ್ರೆ ತಪ್ಪಾಗುತ್ತೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಹಾಗಾಗಿ ನಾನು ಕೂಡ ಈ ಸಂದರ್ಭದಲ್ಲಿ ತಪ್ಪನ್ನ ಸರಿ ಮಾಡುವಂತ ಕೆಲಸದಲ್ಲಿ ನಾನು ಕೂಡ ಸರ್ಕಾರದ ಒಂದು ಮನವರಿಕೆ ಮಾಡಿಕೊಡುವ ಕೆಲಸವನ್ನು ಮಾಡ್ತೇನೆ. ರೈತರ ಹೋರಾಟ ಮುಗಿಯುವವರೆಗೂ ಬೆಂಬಲಕ್ಕೆ ಸದಾ ಸಿದ್ಧನಿದ್ದೇನೆ. ಈಗಾಗಲೇ ಸಚಿವರ ಬಳಿ ಚರ್ಚಿಸಿದ್ದು, ಅಧಿವೇಶನ ಮುಗಿದ ನಂತರ ಈ ವಿಷಯದ ಕುರಿತು ಮುಖ್ಯಮಂತ್ರಿ ಬಳಿ ವಿಷಯ ಪ್ರಸ್ತಾಪಿಸುವುದಾಗಿ ಭರವಸೆ ನೀಡಿದರು. ಇದು ಲಿಂಗಸೂಗೂರಿಗೆ ಸೀಮಿತ ಆಗಬಾರದು. ಯಾವುದೇ ಕ್ಷೇತ್ರದ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಈ ಥರದ ನಡವಳಿಕೆಗಳು ನಡೀತವೆ. ಈಗ ಏನು ಈ ಪ್ರಕ್ರಿಯೆ ಕೃಷಿ ಅಧಿಕಾರಿಯ ವರ್ಗಾವಣೆ, ಕಚೇರಿ ವರ್ಗಾವಣೆ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಮಂತ್ರಿ ನಾವು ಮಾತಾಡಿದ್ವಿ. ನಮಗೂ ಗೊತ್ತಿದೆ ಇದು ಆಗಬಾರ್ದು ಅಂತ ಹೇಳಿ ಆಗಿದೆ. ಇದನ್ನು ನೀವೆಲ್ಲ ಹೇಳ್ತಾ ಇದ್ದೀರಿ, ಇದನ್ನು ನಾನು ಮುಖ್ಯಮಂತ್ರಿ ಅವ್ರ ಗಮನಕ್ಕೂ ತರ್ತೀನಿ ಅಂತ ಹೇಳಿದರು. ಆಮೇಲೆ ಇದು ಮುಗಿದ ಮೇಲೆ, ಅಧಿವೇಶನ ಮುಗಿದ ಮೇಲೆ ನಾವು ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ಇದನ್ನು ಇಲ್ಲಿಗೆ ತಟಸ್ಥ ಮಾಡಿಬಿಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ಮುಖ್ಯಮಂತ್ರಿ ಭೇಟಿ ಮಾಡ್ತೀನಿ. ಇದು ಏನು ತಪ್ಪು ಪ್ರಕ್ರಿಯೆ ನಡೆದೈತೆ ಇದು ಸ್ಟಾಪ್ ಆಗಬೇಕಂತ ಹೇಳಿ ಇದನ್ನು ತಡೆ ಹಿಡಿಯೋ ಕೆಲಸವನ್ನು ಮಾಡ್ತೀನಿ. ನಾನು ಖಂಡಿತ ಈ ತಾಲೂಕಿನ ರೈತರ ಜೊತೆಯಲ್ಲೂ ಭರವಸೆ ನೀಡ್ತೀನಿ, ಈ ಊರಿನ ನಾಗರಿಕರಿಗೂ ಭರವಸೆ ನೀಡ್ತೇನೆ. ಇಂಥದ್ದೊಂದು ತಪ್ಪು ಮತ್ತೆ ಆಗಬಾರ್ದು. ಇದು ಇಲ್ಲಿಗೆ ಕೊನೆ ಆಗುತ್ತೆ. ಈ ಹೋರಾಟಕ್ಕೆ ತಾಲೂಕು ನಿವೃತ್ತಿ ಸರ್ಕಾರಿ ನೌಕರರ ಸಂಘ ಬೆಂಬಲಕ್ಕೆ ಇರುತ್ತದೆ ಎಂದು ತಾಲೂಕು ಅಧ್ಯಕ್ಷರು ಸೂಚಿಸಿದರು. ಸಹಾಯಕ ನಿರ್ದೇಶಕರ ಕಾರ್ಯಾಲಯ 2 ಸಿನ್ನೂರು ತಾಲೂಕಿಗೆ ವರ್ಗಾಯಿಸಲು ಖಂಡನೆ. ಈ ಕುರಿತು ನಮ್ಮ ಕೆಲಸದ ರೈತ ಬಾಂಧವರು ಸುಮಾರು 30 ದಿವಸಗಳಿಂದ ಧರಣಿ ಸತ್ಯಾಗ್ರಹ ಮಾಡ್ತಿದ್ದಾರೆ. ವಿವಿಧ ಸಂಘಟನೆಗಳು ಇದಕ್ಕೆ ಬೆಂಬಲ ಸೂಚಿಸುತ್ತಾ ಬಂದಿದೆ. ಹಾಗೆ ನಾವು ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು ಎಲ್ಲ ಸದಸ್ಯರು ಈ ಮುಷ್ಕರಕ್ಕೆ ನಾವು ಸಂಪೂರ್ಣ ಬೆಂಬಲವಾಗಿ